ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರ ಮಾತುಗಳು ಇದು. ಜನ ಬಹಳ ಬುದ್ಧಿವಂತರಿದ್ದಾರೆ. ಇವರು ಏನೇ ಮಾತನಾಡಿದ್ರು ಕೂಡ ಅದನ್ನು ಎಷ್ಟು ಸೀರಿಯಸ್ ಆಗಿ ತಗೋಬೇಕು ಅಷ್ಟೇ ಸೀರಿಯಸ್ ಆಗಿ ತಗೋತಾರೆ. ಒಂದು ಸಾರ್ತಿ ಮೋಸ ಹೋದರೆ ಪದೇ ಪದೇ ಹೋಗಬೇಕು ಅಂತ ಏನಿಲ್ಲ ಅಂತಕ್ಕಂಥದ್ದು. ಎರಡನೇದಾಗಿ ನಟ ದರ್ಶನ್ ಮತ್ತು ನಟ ಯಶ್ ಅವರ ಪ್ರಚಾರದ ಸ್ಟ್ರಾಟಜಿಯನ್ನು ತಾವು ಇಲ್ಲಿ ಗಮನಿಸಬೇಕಾಗಿದೆ. ಅವರು ಆಡ್ತಕ್ಕಂಥ ಪ್ರತಿಯೊಂದು ಮಾತುಗಳಿಗೂ ಕೌಂಟರ್ ಕೊಡ್ತಾ ಹೋಗ್ತಾ ಇಲ್ಲ. ಅವರು ಜನಗಳ ಮನಸ್ಸಿನಲ್ಲಿ ಪರ್ಟಿಕ್ಯುಲರ್ ಆಗಿ ಎರಡೇ ವಿಚಾರವನ್ನು ತುಂಬ್ತಾ ಇದ್ದಾರೆ. ಒಂದು ಕ್ರಮ ಸಂಖ್ಯೆ 20, ಎರಡನೇದು ಅವರ ಚಿಹ್ನೆ ಕಹಳೆಯನ್ನು ಊದ್ತಾ ಇರುವಂತಹ ರೈತ. ಇದನ್ನು ಪದೇ ಪದೇ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗಾಗಲೇ ಗೊತ್ತಿರೋ ಹಾಗೆ 20ನೇ ರೋಲ್ ನಂಬರ್ ಅಂದರೆ 20ನೇ ಸಂಖ್ಯೆಯಲ್ಲಿ ಸುಮಲತಾ ಅವರ ಹೆಸರು ಬರುತ್ತೆ. ಅವರ ಹಿಂದೆ ಮುಂದೆ ಕೂಡ 3 ಜನ ಬೇರೆ ಬೇರೆ ಸುಮಲತಾಗಳಿದ್ದಾರೆ. ಇವೆಲ್ಲವೂ ಕೂಡ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಕ್ಕೆ ಅಂತಲೇ ಮಾಡಿಸಿದ್ದಾರೆ. ಆದರೆ ಮಂಡ್ಯದ ಜನ ಬುದ್ಧಿವಂತರು, ಯಾರಿಗೆ ವೋಟ್ ಹಾಕಬೇಕು ಅಂತಕ್ಕಂಥ ತುಂಬ ಚೆನ್ನಾಗಿ ಗೊತ್ತಿದೆ. 20ನೇ ಕ್ರಮ ಸಂಖ್ಯೆಗೆ ನೀವು ಮತವನ್ನು ಒತ್ತಬೇಕು. ಕಹಳೆಯನ್ನು ಊದ್ತಾ ಇರುವ ರೈತನ ಚಿಹ್ನೆ ಇರುತ್ತೆ, ಅದಕ್ಕೆ ಒತ್ತಬೇಕು ಅಂತಕ್ಕಂಥದ್ದನ್ನು ಪರ್ಟಿಕ್ಯುಲರ್ ಆಗಿ ಎವ್ರಿ 2-3 ಮಿನಿಟ್ಸ್ ಒಂದ್ಸರ್ತಿ ಅದನ್ನು ಜನಗಳ ಮನಸ್ಸಿಗೆ ಮುಟ್ಟೋ ರೀತಿಯಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ನಟ ದರ್ಶನ್ ಮತ್ತು ಯಶ್. ಅಮೂಲ್ಯವಾದ ಘನವಾದ ರಕ್ತಖಚಿತವಾದ ಮತವನ್ನ ರಣಕಾರ್ಯ ರೈತರ ಗುರುತಿಗೆ ನೀಡುವುದರ ಮುಖಾಂತರ ಭಾರೀ ಬಹುಮತದಿಂದ ಜಯಶೀಲರಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಕ್ರಮ ಸಂಖ್ಯೆ 20 ಶ್ರೀಮತಿ ಸುಮಲತಾ ಅಂಬರೀಶ್, ರಣಕಾರ್ಯ ಹುಡುಕ್ತಿರುವ ರೈತ. ಬಲಗಡೆ ಒಳಗಡೆ ಹೋಗ್ಬೇಕು. ಡ್ರೈವರಣ ಒಳಗಡೆ ಬನ್ನಿಯಪ್ಪ. ಎಲ್ರಿಗೂ ನಮಸ್ಕಾರ. ಒಂದು ನಿಮಿಷ ಚಾಲೆಂಜ್ ಸರ್ ಕ್ಯಾಮ್ರಾ ಡಿಸ್ಟಿಕ್ ಸರ್ ಹಿಂದೆ ಸರ್ ಏನು ಮಾಡಂಗಿಲ್ಲ. ವೈಟ್ ಶರ್ಟ್ सुमलता मैडम का एक इलेक्शन है, पूरे जरूरी से जरूरी मिलजुल कर वोट डालने के जरूरी है. की बॉस दर्शन आ गए, दर्शन की बॉस की दर्शन की सुमलता की बोलो अमरीश के बोलो सुमलता के बोलो प्रेम के बोलो यश के ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಶ್ ವೋಟ್ ಮಾಡಿ ನಿಮ್ಮ ಮತವನ್ನು ಹಾಕಿ ಜೈಕರಿಸಿ. 18 तारीख को इलेक्शन चला है. सुमलता मैडम का क्या है? 18 तारीख को वो पुंगी है. 30 नंबर को वोट डालना, कानूनी करना. 30 नंबर को वोट डालना, कानूनी करना. ಒಂದು ನಿಮಿಷ ಇರುತ್ತಿಲ್ಲ, ಹಂಗೆ ಗಾಡಿ ಹಂಗೆ ಇರಲಿ. ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಶ್ ಅವರಿಗೆ ಕಹಳೆ ಓದುತ್ತಿರುವ ರೈತನಿಗೆ ಹಾಕಬೇಕು. ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಶ್ ಅವರಿಗೆ ಕಹಳೆ ಓದುತ್ತಿರುವ ರೈತನಿಗೆ ನಿಮ್ಮ ಮತ.